ಹೇಗಿದ್ದೀರಾ? ಇವತ್ತು ನಾವು ಮಾಡ್ತಿರೋದು ಪ್ರಾನ್ಸ್ ಡ್ರೈ ಫ್ರೈ. ಕಡಾಯಿಗೆ ಆಯಿಲ್ ಹಾಕು. ಕಡಾಯಿ ಆಯಿಲ್ ಮೆತ್ತಿಗೆ ಸಾಕಾ? ಇನ್ನೊಂದು ಸ್ವಲ್ಪ ಹಾಕು. ಸಾಕು. ಕಡಾಯಿ ಆಯಿಲ್ ಸ್ವಲ್ಪ ಹೀಟ್ ಆಗಿದ ತಕ್ಷಣ ಇದಕ್ಕೆ ಬೇಕಾಗಿರೋ ಮಸಾಲೆ ಇಂಗ್ರೀಡಿಯೆಂಟ್ಸ್ ಆನಿಯನ್ ಒಂದು 2 ಮೀಡಿಯಮ್ ಸೈಜ್ ಆನಿಯನ್ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು 3 ಗ್ರೀನ್ ಚಿಲ್ಲೀಸ್, 2 ಟೊಮೆಟೊ ಮತ್ತು ಪ್ರಾನ್ಸ್. ಇದು 1 kg ತೊಗೊಂಡಿರೋದು. ಅದು ಕ್ಲೀನ್ ಆದಮೇಲೆ ಇಷ್ಟು ಬರುತ್ತೆ. ಆಮೇಲೆ ಬೇಸಿಕ್ ಮಸಾಲೆಸ್ ಇದು ಪೆಪ್ಪರ್ ಪೌಡ್ರು, ಕೊರಿಯಾಂಡರ್ ಪೌಡರ್, ಚಿಲ್ಲಿ ಪೌಡರ್, ಹಲ್ದಿ ಪೌಡರ್, ಸಾಲ್ಟ್. ಮತ್ತು ನಾನು ಇಲ್ಲಿ ಮ್ಯಾರಿನೇಟ್ಗೆ ಸ್ವಲ್ಪ ಸಾಲ್ಟ್, ಚಿಲ್ಲಿ ಪೌಡರ್, ಹಲ್ದಿ ಪೌಡರ್ ಹಾಕಿಟ್ಕೊಂಡಿದ್ದೀನಿ. ಒಂದು ಹಾಫ್ ಆನ್ ಅವರಿಂದ ಮ್ಯಾರಿನೇಟಿಗೆ ಇಟ್ಟಿದ್ದೀನಿ. ಮ್ಯಾರಿನೇಟ್ ಮಾಡೋದೇನಿಲ್ಲ, ಇದು ಚೆನ್ನಾಗಿ ಇನ್ಫ್ಯೂಸ್ ಆಗುತ್ತೆ. ಬಟ್ ನಾನು ತೊಳೆದಿಟ್ನಲ್ಲ, ನಮ್ಮ ತನು ಬಂದು ರೆಡಿ ಮಾಡೋವರೆಗೂ ಆಗ್ತಾ ಇರಲಿ ಅಂತ ಮಾಡಿಟ್ಟಿದ್ದು. ಇವಾಗ ಇದಕ್ಕೆ ಆನಿಯನ್ ಹಾಕ್ಕೊಳ್ಳೋಣ. ಫ್ರೈ ಮಾಡು. ಆವಾಗಲೇ ಮಾಡಿಬಿಡ್ತಾ ಇದ್ದೆ. ನಾನೇ ಬಂದ್ ಮಾಡ್ತೀನಿ ಅಂತಂದಿದ್ದಕ್ಕೆ ಇಷ್ಟೊತ್ತರೆಗೂ ವೆಯ್ಟ್ ಮಾಡ್ತಾ ಇದ್ದೆ. ಇಲ್ಲಿ ನಮ್ಮಮ್ಮ ಸೌಟೆ ಮಾಡ್ತಾ ಇದ್ದಾರೆ. ಇದೊಂದೇ ಲಾಂಗ್ ಪ್ರೊಸೆಸ್. ಇದು ಸ್ವಲ್ಪ ಬ್ರೌನ್ ಆಗೋವರೆಗೂ. ಮೊಬೈಲ್ ತೆಗೆದು ಹಂಗೆ ಬಾಂಡೆಗೆ ಹಾಕ್ತಿದ್ದೀರ? ಇಲ್ಲ ಅಷ್ಟೇ ನೀವೆಲ್ಲ ಹೋಗ್ತೀವಿ. ಗೋಲ್ಡನ್ ಬ್ರೌನ್ ಆದರೆ ಅದು ಕ್ಯಾರಮಲ್ ಆಗುತ್ತಲ್ಲ, ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾವು ಡ್ರೈ ರೋಸ್ಟ್ ಅಲ್ವಾ ಮಾಡ್ತಿರೋದು, ಈ ಥರನೇ ಬಿಟ್ಟರೆ ಸ್ವಲ್ಪ ಗ್ರೇವಿಗಾಗುತ್ತೆ. ಕ್ಲೀನಾಗಿ ಬ್ರೌನ್ ಮಾಡಿದ್ರೆ ಆವಾಗ ಡ್ರೈ ರೋಸ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಯಾಕಂದರೆ ಆನಿಯನ್ ಎಲ್ಲ ಮೆಲ್ಟ್ ಆಗುತ್ತಲ್ಲ ಆವಾಗ. ಸ್ವಲ್ಪ ಆನಿಯನ್ ಬ್ರೌನ್ ಆಗಿದೆ. ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋದು. ಅದಕ್ಕೆ ಹಾಕು. ಕೆಳಗಡೆ ಹಾಕ್ಬಿಟ್ಟಿದ್ದೆ. ಇವಾಗ ಅದ್ರ ಜೊತೆ ಗ್ರೀನ್ ಚಿಲ್ಲೀಸು ಆ್ಯಡ್ ಮಾಡ್ಕೊಂಡ್ಬಿಡೋಣ. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟು ಅದರದ್ದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ಅದಕ್ಕೆ ಟೊಮ್ಯಾಟೊ ಹಾಕೋಣ. ಮೆತ್ತಿಗೆ ನೀನೇ ಹಾಕು. ಇದು ಟೊಮೆಟೊಸ್ ಎಲ್ಲ ಫುಲ್ಲು ಮ್ಯಾಶಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಣ. ಟೊಮೆಟೊ ತಾನೇ ಹಾಕ್ತೀವಿ. ಅಮ್ಮ, ಈ ವೆಜಿಟೇಬಲ್ಸ್ ಎಲ್ಲ ನೋಡಿದ್ರೆ ನನಗೆ ಗೋಬಿ ಮಂಚೂರಿ ಅಂಕಲ್ಲು ಗೋಬಿ ಫ್ರೈ ಮಾಡ್ಬೇಕಾದ್ರೆ ಇದು ಮಸಾಲೆ ಎಲ್ಲ ಹಾಕಲ್ವಾ ಹಂಗ ಅನಿಸ್ತೈತೆ. ಯಾವ ಗೋಬಿ ಮಂಚೂರಿ ನೋಡಕ್ ಹೋಗಿದ್ದೆ ನೀನು? ಹಂಗ ಮಾಡ್ತಾರೆ. ಸೊ ಇದು ಇಷ್ಟ ಆಗಿದೆ. ಇವಾಗ ಇದಕ್ಕೆ ಈ ಬೇಸಿಕ್ ಪೌಡರ್ಸ್ ಏನಿದೆ ಅದೆಲ್ಲ ಹಾಕ್ಕೊಂಡ್ಬಿಡೋಣ. ಇರು ನೀನು ಸಡನ್ನಾಗಿ ಹಾಕ್ಬೇಡ, 1 ನಿಮಿಷ ಇರು. ಚೆನ್ನಾಗಿ ಫ್ರೈ ಮಾಡಿ 1-2 ಮಿನಿಟ್ಸ್ ಕ್ಲೋಸ್ ಮಾಡಿ ಇಟ್ಬೇಡ. ಫುಲ್ ಇದೆಲ್ಲ ಕುಕ್ ಆಗಲಿ.
ಸಾರಿ ಪ್ರಾನ್ಸ್. ಯಾಕೋ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ. ಇದಕ್ಕೆ ನೀರು ಆ್ಯಡ್ ಮಾಡೋಂಗಿಲ್ಲ, ಯಾಕಂದರೆ ಪ್ರಾನಲ್ಲಿ ತುಂಬ ನೀರು ಬಿಟ್ಕೊಳುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ನೋಡಿ ಫುಲ್ ವಾಟ್ರಿ ಆಗೋಗ್ಬಿಡುತ್ತೆ ಇದು. ಮತ್ತು ಮೆಂತ್ಯದ ಹಸಿಮೆಣಸಿನ್ಕಾಯಿ, ಚಿಲ್ಲಿ ಪೌಡರ್, ಪೆಪ್ಪರ್ ಎಲ್ಲ ಹಾಕಿರೋದು ಅಂದರೆ ಪ್ರಾನ್ಸು ಮತ್ತು ಕ್ರ್ಯಾಬ್ ಎಲ್ಲ ಸ್ವಲ್ಪ ಅದ್ರ ಮೀಟೆಲ್ಲ ಸ್ವಲ್ಪ ಸ್ವೀಟ್ ಆಗಿರುತ್ತಲ್ವ, ಅದಕ್ಕೆ ಸ್ವಲ್ಪ ಸ್ಪೈಸಿ ಇರಲಿ ಅಂತ ಹಾಕ್ಕೊಂಡಿರೋದು. ಇದನ್ನು ಒಂದು 5 ಮಿನಿಟ್ಸ್ ಕುಕ್ ಮಾಡೋಣ ಕ್ಲೋಸ್ ಮಾಡಿ. ಚಿಕ್ಕ ಹುಡುಗಿಯಿಂದ ನನಗೆ ಪ್ರಾನ್ಸೇ ಇಷ್ಟ, ಬೇರೆ ಯಾವುದು ಫಿಶ್ ಇಲ್ಲ. ಪ್ರಾನ್ಸು ಕ್ರ್ಯಾಬು ಅದು ಎರಡೇ ಇಷ್ಟ ಗೊತ್ತಾ ನಂಗೆ. ಫೇವ್ರೆಟ್ ಅಂದರೆ ಫೇವ್ರೆಟ್, ಇನ್ಯಾವುದು ತಿನ್ನೋದು. ಇವನ್ ಚಿಕನ್ ಬರೀ ಸಾಫ್ಟಾಗಿರಬೇಕು, ಹಲ್ಲು ಗಂಟಬಾರ್ದು, ಅಂದರೆ ನಾನು ಸಿಕ್ಕಿಡುತ್ತೆ ಅದು ಮಾಡಬೇಕು. ಕಡಿಮೆ ಆಗಿದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಪೆಪ್ಪರ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದಾರೆ. ನಮಗೆ ಫುಲ್ಲು ಸ್ಪೈಸಿ ಬೇಕು, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡರ್, ಇನ್ನೊಂದು ಸ್ವಲ್ಪ ಪೆಪ್ಪರ್ ಪೌಡರ್. ಜಸ್ಟ್ ಒಂದು 3 to 4 ಮಿನಿಟ್ಸ್ ಆಗಿದೆ. ಎಷ್ಟು ನೀರು ಬಿಟ್ಟಿದೆ, ನಾನು ಒಂಚೂರು ನೀರು ಹಾಕಿಲ್ಲ. ಇವಾಗ ಫುಲ್ಲು ಡ್ರೈ ಆಗೋವರೆಗೂ ಹಿಂಗೆ ಕುಕ್ ಮಾಡಬೇಕು ಇದನ್ನು. ಇವಾಗ ಈ ಸ್ಟೇಜಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ಬಿಡೋಣ. ಚೆನ್ನಾಗದು ಫ್ಲೇವರ್ ಇನ್ಫ್ಯೂಸ್ ಆಗಲಿ. ಇವಾಗಿಂದ ಅಂದರೆ ಬೆಂದೋಗ್ಬಿಟ್ಟಿದೆ ಆಗಲೇ, ಚೆನ್ನಾಗೆ ಕಟ್ಟಾಗ್ತಾಯಿದೆ ಈಸಿಯಾಗೆ. ಇವಾಗ ಇದನ್ನು ಡ್ರೈ ಮಾಡೋ ಪ್ರೊಸೆಸ್. ಸೊ ಇವಾಗ ಫುಲ್ಲು ಆಯ್ತಿದು, ಫುಲ್ ಡ್ರೈ ರೋಸ್ಟ್ ಮಾಡಿಬಿಟ್ಟಿದ್ದೀನಿ. ಏನಂತಂದರೆ ಗಮ್ಮಂತ. ಇದು ಇನ್ನೂ ಫುಲ್ಲು ರೋಸ್ಟ್ ಮಾಡ್ಬಿಡ್ಬೋದು, ಬಟ್ ಏನಂದರೆ ಸ್ವಲ್ಪ ಇದರಲ್ಲಿ ಅನ್ನ ಕಲ್ಸ್ಕೊತೀನಿ ಚೆನ್ನಾಗಿರುತ್ತೆ ಅಂತ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಇದನ್ನು. ಲೈಕ್ ಮಾಡಿ, ಶೇರ್ ಮಾಡಿ. ಡಿಶ್ ಔಟ್ ಯಾರು ಮಾಡ್ತಾರೆ? ನಾನೇ ಮಾಡೋದು. ಡಿಶ್ ಔಟ್ ಯಾರು ಮಾಡ್ತಾರೆ? ನಾನೇ ಮಾಡೋದು. ಸುಮ್ಮನೆ ಪೋಸ್ ಕೊಡೋದು ಇಲ್ಲಿ ಬಂದು ನಾನು ಅಡುಗೆ ಮಾಡ್ತಿದ್ದೀನಿ ಅಂತ ಅಲ್ವಾ? ಏನಕ್ಕೆ ನೀನು ಬೊಟ್ಟಿಟ್ಕೊಳ್ಳೋದು ದೊಡ್ಡದಾಗೆ? ನಾನು ಸಿನಿಮಾ ಹೀರೋಯಿನ್ ಥರ ಕಂಡಿರ್ತೀನಿ. ಅದೇನೋ ಅಂತಾರಲ್ಲ, ಏನಂತಾರೆ, ಏನರಲ್ಲಿ ಇರೋದು ಅಂತಾರೆ, ಒಂದು ಇಲ್ಯೂಷನ್ನ, ಭ್ರಮೇಲಿದ್ಯಾ. ಸಿನಿಮಾ ಹೀರೋಯಿನ್ ನಾನು ಭ್ರಮೇಲಿಲ್ಲ. ಪ್ರಾನ್ಸ್ ಫ್ರೈ ರೆಡಿ ಆಗಿದೆ. ಸಾರಿ, ಪ್ರಾನ್ಸ್ ಡ್ರೈ ಫ್ರೈ. ಎಲ್ಲರೂ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ. ಎಲಿಗೆಂಟಾ? ಏನಕ್ಕೆ ಏನಾಗ್ತಿದೆಯಾ? ಸೊ ಎಲ್ಲರೂ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.